ಹಾಯ್ ಫ್ರೆಂಡ್ಸ್, ಖುಷ್ಬು ಮ್ಯಾಮ್ ಮುಖಕ್ಕೆ ಅಪ್ಲೈ ಮಾಡುವಂತಹ ಆಯಿಲನ್ನು ನಾನು ನಿಮ್ಮ ಮುಂದೆ ಯಾವ ಥರ ಮಾಡಬೇಕು, ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಈ ವಿಡಿಯೋನ ಮುಂದೆ ನೋಡೋಣ ಬನ್ನಿ. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ವಿಡಿಯೋದ ಎಂಡಿಗೆ ಒಂದು ಟ್ವಿಸ್ಟ್ ಇದೆ, ಆ ಟ್ವಿಸ್ಟನ್ನು ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದನ್ನು ಖುಷ್ಬು ಮ್ಯಾಮ್ ಅಪ್ಲೈ ಮಾಡುವಂತಹ ಆಯಿಲ್ ಇದು. ಎಲ್ಲರೂ ಹೆಣ್ಣು ಮಕ್ಕಳು ಕಂಪಲ್ಸರಿ ಎಲ್ಲರೂ ಈ ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನಿವತ್ತು ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕಂತೀನಿ. ಯಾವ ವಿಡಿಯೋ ಅಂತಂದರೆ, ಇವಾಗ ನಮ್ಮ ಫೇಸ್ಗೆ ಸ್ವಲ್ಪ ಮೊಡವೆಗಳ ಕಲೆ, ಆಮೇಲೆ ಅದು ಕಪ್ಪು ಚುಕ್ಕೆಗಳಂತ ಕೂತಿರುತ್ತೆ. ಹಾಗಾಗಿ ಈ ಫೇಸಲ್ಲಿ ಆಮೇಲೆ ಡ್ರೈ ಸ್ಕಿನ್ ಇರುತ್ತೆ. ಹಾಗಾಗಿ ಇದೆಲ್ಲ ನಮ್ಮ ಮುಖದ ಮೇಲಿರುವಂತಹ ಡ್ರೈ ಸ್ಕಿನ್ ಸಿಪ್ಪೆ ಆಗಲಿ ಅಥವಾ ಮೊಡವೆಗಳ ಕಲೆ ಆಗಲಿ ಇವೆಲ್ಲ ರಿಮೂವ್ ಮಾಡೋಕ್ಕೆ ನಾನು ಒಂದು ಹೋಮ್ ರೆಮಿಡಿಯನ್ನು ಮಾಡಿದ್ದೀನಿ. ತುಂಬಾ ಯಾವುದು ವಸ್ತುಗಳನ್ನು ಬಳಸ್ಕೊಳ್ಳೋಂಗಿಲ್ಲ, ಸುಮ್ಮನೆ ಈಸಿ ಆಗಿರುವಂತಹ ಒಂದು ಹೋಮ್ ರೆಮಿಡಿಯನ್ನು ಮಾಡಿದ್ದೀನಿ. ಅದು ನಿಮಗೆ 4-5 ಡೇಸಲ್ಲೇ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಹಾಗಾಗಿ ನೀವು 4-5 ಡೇಸಲ್ಲಿದೆ ಆ ರಿಸಲ್ಟನ್ನು ನೀವು ತೊಗೋಬೋದು. ಇದು ಯಾವ ರೀತಿ ಅಂತ ಮಾಡಿರ್ತೀನಿ ಅಂತ ನಾನು ನಿಮ್ಮ ಮುಂದೆ ಒಂದ್ಸಲ ತೋರಿಸ್ತೀನಿ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಅಥವಾ ನೋಡಿ, ಇವಾಗ ನಾನು ಯಾವೆಲ್ಲ ವಸ್ತುಗಳನ್ನು ಬಳಸ್ಕೋತೀನಿ, ಆಮೇಲೆ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಾಗಿ ನೀವು ಈ ವಿಡಿಯೋನ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಆಮೇಲೆ ನನ್ನ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲನ್ನು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋನ ಇಷ್ಟ ಆದರೆ ನೀವು ಕಮೆಂಟ್ಸ್ ಮೂಲಕನ ತಿಳಿಸಿ. ಆಮೇಲೆ ನಿಮಗೆ ಇದು ರಿಸಲ್ಟ್ ಬಗ್ಗೆನೂ ಕೂಡ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ವಿಡಿಯೋಕ್ಕಿಂತ ಮುಂಚೆ ಏನೆಲ್ಲ ಸಾಮಗ್ರಿಗಳನ್ನು ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿ, ನಾನು ಇವಾಗ ಬಳಸ್ತಿರುವಂತಹ ವಸ್ತುಗಳನ್ನು ನಾನು ಸ್ವಲ್ಪ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಆಲ್ಮಂಡ್ ಆಯಿಲ್ ಇದೆ ಸ್ವಲ್ಪ. ಅದನ್ನು ನಾನು ಕೊಬ್ಬರಿ ಎಣ್ಣೆ ಎಷ್ಟೊಂದು ಹಾಕ್ತೀನಲ್ಲ ಅದಕ್ಕೆ ತಕ್ಕಂಗೆ ನಾನು ಸ್ವಲ್ಪ ಆಲ್ಮಂಡ್ ಆಯಿಲನ್ನು ನೋಡಿ ಮೆಜರ್ಮೆಂಟ್ ಗೊತ್ತಾಗ್ಬೋದು ನಿಮಗೆ. ಇಷ್ಟೊಂದು ಆಲ್ಮಂಡ್ ಆಯಿಲ್ ಇದೆ. ಆಮೇಲೆ ಆಲಿವ್ ಆಯಿಲ್ ಕೂಡ ಇದೆ. ನೋಡಿ, ಇದೊಂದು ಎಷ್ಟು ಮೆಜರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ. ಎಷ್ಟಂದರೆ ಕೊಬ್ಬರಿ ಎಣ್ಣೆ ಜಾಸ್ತಿ ಇರಬೇಕು, ಆಮೇಲೆ ಆಲಿವ್ ಆಯಿಲ್, ಆಮೇಲೆ ಆಲ್ಮಂಡ್ ಆಯಿಲ್ ಸ್ವಲ್ಪ ಕಡಿಮೆನೇ ಇರಬೇಕು. ಇವಾಗ ನೋಡಿ, ನಾನು ಬೀಟ್ರೂಟನ್ನು ಈ ಥರ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಆಮೇಲೆ ಇದು ವಿಟಮಿನ್ ಸಿ ಕ್ಯಾಪ್ಸುಲ್ ಅಂತೂ ಕಡ್ಡಾಯವಾಗಿ ಬೇಕೇ ಬೇಕು. ಇದನ್ನು ನಾನು ನಿಮಗೆ ಯಾವ ಥರ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಆಮೇಲೆ ಇದೆಲ್ಲ ನಾನು ಯಾವ ರೀತಿ ಬಳಸ್ಕೊತಿದ್ದೇನೆ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ನಾನು ನೋಡಿ ಇವಾಗ ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನೋಡಿ, ಫುಲ್ ಪ್ಯೂರ್ ಕೊಬ್ಬರಿ ಎಣ್ಣೆ ಇದೆ ಇದು. ನೋಡಿ, ಇದನ್ನು ನಾನು ಸ್ವಲ್ಪ ಬಳಸ್ಕೊಂಡು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಷ್ಟು ನೋಡಿ ಮೆಜರ್ಮೆಂಟ್ ನೀವೇ. ನಾನು ಒಂದು 200-250 ml ಥರ ಹಾಕೋತಿದ್ದೀನಿ. ನೋಡಿ, ಇಷ್ಟೊಂದು ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು ಮೊದಲು. ಇವಾಗ ನಾನು ಗ್ಯಾಸ್ ಒಲೆ ಮೇಲೆ ಸಣ್ಣದಾಗಿ ಸ್ವಲ್ಪ ಗುಳ್ಳೆ ಬರೋ ಥರ ಅದನ್ನು ಬಿಸಿ ಮಾಡ್ತೀನಿ. ಸ್ವಲ್ಪ ಇದು ಗುಳ್ಳೆ ಬಂದು ಬಿಸಿ ಆಗೋವರೆಗೂ ನಾವು ವೇಟ್ ಮಾಡಬೇಕು. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಯಾಕಂದರೆ ತುಂಬ ಬಿಸಿ ಆದ ತಕ್ಷಣ ಅದೇನಾಗ್ಬಿಡುತ್ತೆ, ಸ್ವಲ್ಪ ಉರಿ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಸೀದು ಹೋಗೋದು ಕೂಡ ಆಗುತ್ತೆ. ಆಮೇಲೆ ಅದು ಗುಳ್ಳೆಗಳ ಬಂದು ಉಕ್ಕಿ ಹೋಗ್ತಾ ಇರುತ್ತೆ. ಹಾಗಾಗಿ ನೀವು ಇದನ್ನು ಸ್ವಲ್ಪ ಗುಳ್ಳೆಗಳ ಥರ ಬರೋ ಥರ ಸ್ವಲ್ಪ ವೇಟ್ ಮಾಡಿ. ಸ್ವಲ್ಪ ಬಿಸಿ ಆಗುತ್ತೆ. ನಾನು ಹಾಗೆ ನೋಡ್ತಾ ಇರ್ತೀನಿ. ಯಾಕಂದರೆ ಗುಳ್ಳೆ ಬಂತು ಅಂದರೆ ಸ್ವಲ್ಪ ತುಂಬಾ ಬಿಸಿ ಆಯಿತು ಅಂತಂದರೆ ಅದು ಉರಿ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನನಗೆ ಒಂದು 2 ಟೈಮ್ಸ್ ಅಲ್ಲ ಹಾಗೆ ಆಗಿದೆ. ಹಾಗಾಗಿ ಸ್ವಲ್ಪ ಗುಳ್ಳೆ ಬರೋ ಥರ ನೋಡೋಣ. ಇವಾಗ ನೋಡಿ, ತುಂಬ ನಾವು ಇದು ಕ್ಯಾರೆಟ್ ಆಮೇಲೆ ಬೀಟ್ರೂಟ್ ಹಾಕಿದ ತಕ್ಷಣ ನಾವು ಅದು ಸ್ವಲ್ಪ ಅದ್ರ ಮೇಲೆ ಗುಳ್ಳೆ ಬರೋ ತನಕ ವೇಟ್ ಮಾಡಬೇಕು. ಗುಳ್ಳೆ ಬಂದು ಆಫ್ ಆಗಿ ಅದು ಫುಲ್ ಕರಿದ ಥರ ಆಗಿರಬೇಕು. ಅದು ಆ ಥರ ಆಗೋ ತನಕ ನಾವು ಸ್ವಲ್ಪ ವೇಟ್ ಮಾಡಬೇಕು. ನೋಡಿ, ಗುಳ್ಳೆ ಬರೋದು ನಿಮಗೆ ಕಾಣಿಸ್ತಿರ್ಬೇಕು. ನಾನು ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಟಿದ್ದೀನಿ. ಇವಾಗ ನೋಡಿ, ತುರಿದಿಟ್ಟಿರುವಂತಹ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೊಂದು ಮೆಜರ್ಮೆಂಟಲ್ಲಿ ಇಷ್ಟೊಂದು ತೊಗೊಂಡಿದ್ದೀನಿ. ನೀವು ಯಾವ ಥರ ನೋಡಿ ಹಾಕಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಆದರೂ ಪರವಾಗಿಲ್ಲ. ನೋಡಿ, ಈ ಥರ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ. ಇದು ಆಲ್ಮಂಡ್ ಆಯಿಲ್ ಆಮೇಲೆ ಆಲಿವ್ ಆಯಿಲ್ ನಂತರ ಹಾಕ್ತೀನಿ. ಯಾವಾಗ ಹಾಕ್ತೀನಿ ಅನ್ನೋದು ಸ್ವಲ್ಪ ವೇಟ್ ಮಾಡ್ತಾ ಇರಬೇಕು ನೀವು. ನೋಡಿ, ಇವಾಗ ಬೀಟ್ರೂಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಫುಲ್ಲಾಗಿ ಅದು ನಾವು ಏನು ಹೇಳ್ತೀವಿ ತಳಮಳ ಅನ್ನೋ ಥರ ಕುದಿಬೇಕಿದು. ತುಂಬಾ ಕಲರ್ ಬಿಡಬೇಕಿದು. ಕಲರ್ ಬಿಟ್ಟು ಫುಲ್ ಸ್ವಲ್ಪ ನಾವು ಇವಾಗ ಹಾಕಿರೋದು ಎಣ್ಣೆ ಒಂದು 25% ಆದರೂ ಅದು ಕಟ್ಟಿ ಹೋಗಬೇಕಂದ್ರೆ ಅಷ್ಟೊಂದು ಕುದಿಬೇಕಿದು. ಅಲ್ಲಿವರೆಗೂ ಇದು ಸ್ವಲ್ಪ ಬಿಡದೇನೆ ಕೈ ಆಡಿಸ್ತಿರ್ಬೇಕಿದು. ತುಂಬ ಬಿಡದೇನೆ ಕೈ ಆಡಿಸ್ಬೇಕಿದು. ನೋಡಿ, ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತಳ ಹಿಡ್ಕೊಳ್ಳುತ್ತೆ ಅಂತ ಯಾವತ್ತೂ ಸ್ವಲ್ಪ ಬಿಡದೇನೆ ಈ ಥರ ಕೈ ಆಡಿಸ್ತಿರ್ಬೇಕು.
ನೋಡಿ ಈ ಥರ ಆಗುತ್ತೆ ಇದು ಯಾವ ಕಲರ್ ಇದೆಯಲ್ಲ ಇದು ಹೋಗಿ ಸ್ವಲ್ಪ ನಮಗೆ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬರೋವರೆಗೂ ಈ ಥರ ಕಾಯಿಸ್ತಾನೆ ಇರಬೇಕು. ಅದು ನೋಡಿ ಸೌಂಡ್ ಕೂಡ ನಿಮಗೆ ಕೇಳಿಸ್ತಿರ್ಬೇಕು ಇದು ಯಾವ ಥರ ಬರುತ್ತಿದೆ ಅಂತ. ನೋಡಿ ಈ ಥರ ಕುದೀತಾ ಇರಬೇಕದು, ಹಾಗೆ ಕಾಣಿಸ್ತಿರ್ಬೇಕಲ್ವ ನಮಗೆ ಇದು. ನೋಡಿ ಈ ಥರ ಕುದೀತಾ ಇರಬೇಕದು ಹಾಗೆ. ನಾನು ಇದು ಯಾವಾಗ ಅಪ್ಲೈ ಮಾಡಬೇಕು, ಹೇಗೆಲ್ಲ ಮಾಡಬೇಕು, ಆಮೇಲೆ ಎಷ್ಟು ನಿಮಿಷಗಳವರೆಗೆ ಇರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಕೊನೆ ಟೈಮಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ವಿಡಿಯೋ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಇದನ್ನು ಅರ್ಥ ಆಗಲ್ಲ, ಹಾಗಾಗಿ ನೀವು ವಿಡಿಯೋ ಕೊನೆವರೆಗೂ ನೋಡಿದ್ದು. ಇವಾಗ ನೋಡಿ ನಾನು ಆಲಿವ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಅದರ ಮೆಜರ್ಮೆಂಟ್ ತಕ್ಕ ಹಾಗೆ ಆಲಿವ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ನೀವು ಇದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ನಾನು ಆಲ್ಮಂಡ್ ಆಯಿಲನ್ನು ಹಾಕ್ತಾಯಿದ್ದೀನಿ. ನೋಡಿ ಅದು ಹಾಕಿದ ತಕ್ಷಣ ಯಾವ ಥರ ಕಲರ್ ಕೂಡ ಬರ್ತಾ ಇದೆ, ಹಾಗೆ ಗುಳ್ಳೆಗಳನ್ನು ಕೂಡ ಬರ್ತಾ ಇದೆ. ಇದು ನೋಡಿ ಕಾಣಿಸ್ತಿರ್ಬೇಕು ನಿಮಗೆ, ಇದು ಕಲರ್ ಬೀಟ್ರೂಟ್ ಕಲರ್ ಹೇಗೆಲ್ಲ ಬಿಡ್ಕೊಳ್ತಾ ಇದೆ ಅಂತ. ಫುಲ್ ಇದು ಏನು ಗುಳ್ಳೆಗಳು ಬಂದು ಆಫ್ ಆಗಬೇಕು. ಗುಳ್ಳೆಗಳು ಈ ಥರ ಆಮೇಲೆ ನೊರೆ ಥರ ಬರುತ್ತೆ, ಆಮೇಲೆ ಗುಳ್ಳೆಗಳ ಥರ ಬರುತ್ತೆ, ಬಂದು ಫುಲ್ ಆಫ್ ಆಗಬೇಕು. ಇದು ಕಲರ್ ಏನು ರೆಡ್ ಇದೆಯಲ್ಲ ಇದು ಬ್ರೌನ್ ಕಲರಲ್ಲಿ ಬರಬೇಕು. ಹಾಗಾಗಿ ಇದನ್ನು ನೀವು 15-20 ಮಿನಿಟ್ಸ್ ಥರ ಈ ಸಲ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕಿದು. ನೋಡಿ ಇವಾಗ ಗುಳ್ಳೆಗಳು ಬಿಟ್ಕೋತಾ ಬರ್ತು, ಆಮೇಲೆ ಎಣ್ಣೆ ಕೂಡ ಕಲರ್ ಬಿಡ್ತಾ ಇದೆ, ಆಮೇಲೆ ಇದನ್ನು ಬೀಟ್ರೂಟ್ ಕಲರ್ ಕೂಡ ತುಂಬ ಚೇಂಜ್ ಆಗ್ತಾ ಇದೆ. ಹಾಗೆ ನೋಡಿ ಇದು ತುಂಬಾ ಅಪ್ಲೈ ಮಾಡಿದ್ರೆ ಇದು ನಿಮಗೆ ಒಂದು ವಾರದಲ್ಲಿನೇ ಇದು ರಿಸಲ್ಟನ್ನು ಕೊಡುತ್ತೆ. ಹಾಗಾಗಿ ತಪ್ಪದೆ ಎಲ್ಲರೂ ಮನೆಯಲ್ಲಿ ಮಾಡಿ, ಅಥವಾ ನಿಮ್ಮ ನೋಡಿ ಇದು ಈ ಥರ ಗುಳ್ಳೆ ಥರ ಬರ್ತಾ ಇದೆ. ಇದು ಕಾಣಿಸ್ತಿರ್ಬೇಕು ನಿಮಗೆ, ಇದು ಕಲರ್ ಕೂಡ ಚೇಂಜ್ ಆಗ್ತಿದೆ. ಇದು ನೋಡಿ ಇವಾಗ ಈ ಥರ ಯಾವ ಥರ ನೊರೆ ಬರುತ್ತೆ ಅಂತ ನೋಡಿ. ಇದು ನೊರೆ ಬರೋದನ್ನು ಆಫ್ ಆಗಬೇಕು. ಇದು ಫುಲ್ ಬ್ರೌನ್ ಕಲರಲ್ಲಿ ಬಂದಿರಬೇಕು. ಇನ್ನೂ ರೆಡ್ ಇದೆ, ಇದನ್ನು ಫುಲ್ ರಸವನ್ನು ಬಿಟ್ಕೋಬೇಕಿದು. ಹಾಗಾಗಿ ಇವಾಗ ನೋಡಿ ಫುಲ್ ನೊರೆ ಬಂದು ಆಫ್ ಆದಾಗ, ಅಂದರೆ ನಾವು ಹಾಕಿರುವಂತಹ ಎಣ್ಣೆಯನ್ನು ಸ್ವಲ್ಪ 25% ಅದು ಏನಾಗಬೇಕು, ಕುದಿಯೋದ್ರಿಂದ ಅಟ್ಟಿಸ್ಬೇಕದು. ಹಾಗಾಗಿ ಅಲ್ಲಿವರೆಗೂ ನಾವು ಈ ಥರ ಕೈಯಾಡಿಸ್ತಾನೆ ಇರಬೇಕು, ಯಾಕಂದರೆ ಫುಲ್ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೀದೋದ್ರೆ ಅದು ಕಪ್ಪು ಆಗಿಬಿಡುತ್ತೆ ಎಣ್ಣೆ. ಹಾಗಾಗಿ ನೀವು ಯಾವತ್ತೂ ಈ ಥರ ನೀವು ಫುಲ್ ಇದು ಮುಗಿಯೋವರೆಗೂ ಇದೇ ಥರ ಕೈಯಾಡಿಸ್ತಾ ಇರಬೇಕು, ಅಂದರೆ ಸೀದೋಗಲ್ಲ ಬೇಗ ಅಂತ. ಆಮೇಲೆ ಇದು ನೊರೆ ಬಂದು ಆಫ್ ಆದಾಗ ಇದು ಬ್ರೌನ್ ಕಲರ್ ಬಂತು ಅಂತಂದರೆ ಅವಾಗ ನಾವು ಶೋಧಿಸ್ಕೋಬೇಕು. ಅಂದರೆ 2-3 ಟೈಮ್ ಆದರೂ ಶೋಧಿಸ್ಕೋಬೇಕು. ತಣ್ಣಗಾದ್ಮೇಲೆ ಒಂದು ಸಲ ಸಾಣಿಗೆಯಿಂದ, ನೆಕ್ಸ್ಟ್ ಟೈಮ್ 2 ಟೈಮ್ ಆದ್ರೂ ಒಂದು ತೆಳುವಾದ ಬಟ್ಟೆಯಿಂದ ಆ ಥರ ಶೋಧಿಸ್ಕೋಬೇಕು ನಾವು. ಇದು ನೋಡಿ ಇವಾಗ ತುಂಬಾ ಕಲರ್ ಬರ್ತಾ ಇದೆ, ಮೇಲೆ ಕಾಣಿಸ್ತಿರ್ಬೇಕು ನಿಮಗಿದು. ನೀವು ಏನು ಮಾಡಿ, ಕೇಸರ್ ಇದ್ದರೆ ನೀವು ಸ್ವಲ್ಪ ಒಂದು 2-3 ಎಳೆ ಆದರೂ ಕೂಡ ಕೇಸರ್ ಹಾಕೊಳ್ಳಿ. ನಾನು ಕೇಸರ್ ಇಲ್ಲ, ಹಾಗಾಗಿ ಅದು ಸ್ಕಿಪ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ನೀವು ಕೇಸರನ್ನು ಮಿಕ್ಸ್ ಮಾಡ್ಕೋಬೋದು. ಮೊದಲೇನೆ ಆಯಿಲಲ್ಲಿನೇ ಆಯಿಲ್ ಸ್ವಲ್ಪ ಎಣ್ಣೆ ನೊರೆಗಳು ಬರೋಕ್ಕಿಂತ ಮುಂಚೆ, ಅಂದರೆ ಬಬಲ್ಸ್ ಬರ್ತಿತ್ತಲ್ವ, ಆವಾಗ ನೀವು ಸ್ವಲ್ಪ ಒಂದು 2-3 ದಳಗಳ ಎಲ್ಲಿ ಇದನ್ನ ಕೇಸರ್ ಕೂಡ ಹಾಕೋಬೋದು ನೀವು. ನೋಡಿ ಇದು ಸಣ್ಣದಾಗಿರುವಂತಹ ಈ ಥರ ಬಿಡ್ತಾ ಇರುತ್ತೆ. ಇದು ಅದು ಎಣ್ಣೆ ಮಗಗೆ ನಾವು ಅಪ್ಲೈ ಮಾಡುವಾಗ ಅದು ಸರಿ ಅನ್ಸಲ್ಲ. ಹಾಗಾಗಿ ನಾವು 2-3 ಟೈಮ್ ಆದರೂ ಶೋಧಿಸ್ಕೊಂಡು ಅದನ್ನು ನಾವು ಓವರ್ ನೈಟ್ ಆಗಲಿ ನಾವು ಅದನ್ನು ಅಪ್ಲೈ ಮಾಡಬೇಕು. ಆಮೇಲೆ ಯಾವ ರೀತಿ ಮಾಡಬೇಕನ್ನೋದನ್ನು ನಾನು ನಿಮಗೆ ಹೇಳ್ತಾ ಇರ್ತೀನಿ. ನೋಡಿ ಈ ಥರ ಬರಬೇಕಿದು. ಕ್ಯಾರೆಟ್ ಏನಾಗುತ್ತೆ ಮುಖಕ್ಕೆ ಅಂತಂದರೆ ಫುಲ್ ಶೈನ್ ಕಲರ್ ಕೊಡುತ್ತೆ. ಇದು ಬೀಟ್ರೂಟ್ ಏನಾಗುತ್ತೆ ಅಂದರೆ ನಮ್ಮದು ಫುಲ್ ಬೀಟ್ರೂಟ್ ಕಲರ್ ಯಾವ ಥರ ರೆಡ್ ಇರುತ್ತಲ್ಲ ಆ ಥರ ಮುಖಕ್ಕೆ ಕೊಡುತ್ತೆ. ಆಮೇಲೆ ಆಲಿವ್ ಆಯಿಲ್, ಆಮೇಲೆ ಆಲ್ಮಂಡ್ ಆಯಿಲ್ ಏನಾಗುತ್ತೆ ಕಲೆಗಳಿರುವಂಥದ್ದು ಹೋಗುತ್ತೆ. ಆಮೇಲೆ ಇದು ಬೀಟ್ರೂಟ್ ಕೂಡ ಇದು ಆರೋಗ್ಯಕ್ಕೂ ಒಳ್ಳೆಯದು, ಕ್ಯಾರೆಟ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಊಟ ಮಾಡುವಾಗ ಇದು ನಾವು ಸೈಡ್ ಡಿಶ್ ಅಂತೇಳಿ ನಾವು ಅದು ಸೇವಿಸಿದ್ರೆ ಏನಾಗುತ್ತೆ ಅಂತಂದರೆ ನಮ್ಮ ದೇಹದ ಒಳಗೆ ಆಳವಾಗಿ ಹೋಗಿ ತುಂಬ ಕಲರ್ ಕೂಡ ಕೊಡುತ್ತೆ ಇದು. ಹಾಗಾಗಿ ಇದು ನಾವು ಬರೀ ಫೇಸಿಗೆ ಅಪ್ಲೈ ಮಾಡಿದ್ರೆ, ಆಮೇಲೆ ನಾವು ಕೈಗಳಿಗೆ ಕೂಡ ಅಪ್ಲೈ ಮಾಡ್ಬೋದು, ಕತ್ತುಗಳಿಗೆ ಕೂಡ ಅಪ್ಲೈ ಮಾಡ್ಬೋದು. ಇದು ಏನಾಗ್ಬಿಡುತ್ತೆ, ಇದು ಬೀಟ್ರೂಟ್ ಕೂಡ ತುಂಬಾನೇ ಅಂದರೆ ತುಂಬಾನೇ ಕಲರ್ ಕೊಡುತ್ತೆ, ಫುಲ್ ಶೈನ್ ಗ್ಲೋ ಬರುತ್ತೆ. ಇದು ನೀವು ನೋಡಿದ ತಕ್ಷಣ ನೋಡಿ ನೀವು ಇದು ಏನಾಗುತ್ತೆ ಅಂತಂದರೆ ಹಚ್ಚಿದ 3-4 ಡೇಯಲ್ಲಿನೇ ನೀವು ಇದನ್ನು ರಿಸಲ್ಟನ್ನು ಕಂಡುಹಿಡಿತೀರಾ. ನೋಡಿ ಇವಾಗ ನೊರೆ ಸ್ವಲ್ಪ ಆಫ್ ಆಗ್ತಾ ಇದೆ ಇದು. ಆಮೇಲೆ ಬೀಟ್ರೂಟ್ ಕೂಡ ವೈಟ್ ಮೋಡಲ್ಲಿ ಬರುತ್ತೆ, ಅಂದರೆ ಬ್ರೌನ್ ಕೂಡ ಆಗ್ತಾ ಇದೆ. ಯಾಕಂತಂದರೆ ಅದು ಪೂರ ಕಲರನ್ನು ಬಿಟ್ಕೊಳುತ್ತೆ. ಇವಾಗ ಇಷ್ಟೊಂದು ಎಲ್ಲ ಇಲ್ಲಿವರೆಗೂ ಏನಾಗುತ್ತೆ ಅಂದರೆ ಇಷ್ಟು ಎತ್ತರವಾಗಿ ನೊರೆಗಳನ್ನು ಬರ್ತಾ ಇತ್ತು. ಇವಾಗ ನೋಡಿ ಫುಲ್ ನೊರೆಯನ್ನು ಹೇಗೆ ಕಡಿಮೆ ಆಗಿದೆ ಅಂತ. ಆಮೇಲೆ ನಾವು ಹಾಕಿರುವಂತಹ ಎಣ್ಣೆಯಲ್ಲಿ ಕೂಡ ಎಷ್ಟೊಂದು ಕ್ವಾಂಟಿಟಿ ಕಡಿಮೆ ಆಗಿದೆ ನೋಡಿ. ಇವಾಗ ನಾನು ಇಲ್ಲಿವರೆಗೂ ಲೈನ್ವರೆಗೂ ಹಾಕಿದ್ದೆ, ಇವಾಗ ಎಣ್ಣೆ ಕೂಡ ಕಡಿಮೆ ಆಗ್ತಾ ಬಂತು. ಇವಾಗ ನಿಮ್ಗೆ ಅನಿಸ್ತಿರ್ಬೇಕು ಬೀಟ್ರೂಟ್ ಕಲರ್ ಯಾವ ರೀತಿ ಆಗಿದೆ, ಯಾವ ರೀತಿ ಬರ್ತಾ ಇದೆ ಅಂತ. ನೋಡಿ ಇವಾಗ ಇದು ಫುಲ್ ಏನು ಹ್ಯಾಂಗ್ ಆಗಿದೆ ಅಂತಂದರೆ ಇದು ಕಟ್ಟಿ ಅಂತ ಆಗಿದೆ ಫುಲ್. ಇದು ಫುಲ್ ಈ ಥರ ನಾವು ಹಿಂಗೆ ಮಾಡಿದ್ರೆ ಫುಲ್ ಕಟ್ಟಿ ಅಂತ ಅನಿಸುತ್ತೆ ಇದು. ನೋಡಿ ಇವಾಗ ನೊರೆ ಫುಲ್ ಬಂದಾಯಿತು. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 2 ಮಿನಿಟ್ಸ್ ಮಾಡಿ ಇವಾಗ ಗ್ಯಾಸನ್ನು ಆಫ್ ಮಾಡೋಣ. ನೋಡಿ ಇವಾಗ ನಿಮಗೆ ಕಾಣಿಸ್ತಿರ್ಬೇಕು ಇದು ಫುಲ್ ನಾನು ಬ್ರೌನ್ ಕಲರ್ ಬರುತ್ತೆ ಅಂತ ಹೇಳಿದಲ್ಲ, ಇವಾಗ ನೋಡಿ ರೆಡ್ ಹೋಗಿ ಫುಲ್ ಬ್ರೌನ್ ಕಲರ್ ಬಂತು, ನೊರೆ ಕೂಡ ಆಫ್ ಆಯಿತು. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ
ನೋಡಿ ಯಾವ ರೀತಿ ಇವಾಗ ಫುಲ್ ಬ್ರೌನ್ ಆಗಿ ಬಂತು ಇದು. ನೋಡಿ ಕಾಣಿಸ್ತಿರ್ಬೇಕು ನಿಮಗೆ ಯಾವ ರೀತಿ ಬಂದಿದೆ ಅಂತ. ಆಮೇಲೆ ಇದು ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನಾವು ಫುಲ್ ಶೋಧಿಸ್ಕೊಂಡು ತೆಗಿಬೇಕಾಗುತ್ತೆ. ಫುಲ್ ಬ್ರೌನ್ ಆಗಿ ಬಂತಲ್ಲ, ಇದು ಫುಲ್ ಶೋಧಿಸ್ಕೊಂಡು ತೆಗಿಬೇಕಿದು. ಇದು ಮತ್ತೇನಾಗುತ್ತೆ ಅಂದರೆ ಈ ಆಯಿಲ್ ಕೂಡ ನಿಮಗೆ ಮುಖದ ಮೇಲಿರುವಂತಹ ಬೇಡವಾದ ಹೇರ್ಸ್ ಕೂಡ ರಿಮೂವ್ ಮಾಡುತ್ತೆ ಇದು. ಅಂದರೆ ನಮಗೆ ಬೆಳೆ ಥರ ಅಪ್ಪರ್ ಲಿಪ್ ಆಗ್ಬೋದು, ಅಥವಾ ನಮ್ಮದು ಇಯರ್ ಹತ್ರ ಅದು ಬೆಳೆಯಿರುವಂಥ ಹೇರ್ಸನ್ನು ರಿಮೂವ್ ಮಾಡುತ್ತೆ. ಆಮೇಲೆ ಅದಕ್ಕೆ ಬೆಳೆಯೋದಕ್ಕೆ ಆಸ್ಪದ ಕೊಡಲ್ಲ. ಹಾಗಾಗಿ ಇದು ತುಂಬಾ ನಿಮಗೆ ಇದು ಅನುಕೂಲ ಆಗುತ್ತೆ. ಇದು ಈ ಥರ ಬ್ರೌನ್ ಕಲರ್ ಇದು ಬಂತು. ಇದು ಅಂದರೆ ಇದು ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಇದು. ಆಮೇಲೆ ನಾನು ಇವಾಗ ಮಾಡಿರುವಂಥ ಎಣ್ಣೆ ಇದು ಫುಲ್ ಒಂದು 2-3 ಟೈಮ್ ಆದರೂ ಸೋದಿಸ್ಕೋಬೇಕು. ಮೊದಲೇ ನಾವು ಈ ಥರ ಸಾಣಿಗೆಯಿಂದ ಅಂದರೆ ಟೀ ಸೋಸೋ ಸಾಣಿಗೆಯಿಂದ ಸೋಸ್ಕೋಬೇಕು. ನಂತರ ನಾವು ಇದು ವೈಟ್ ಬಟ್ಟೆ ಇರುತ್ತಲ್ಲ, ಇದು ಫುಲ್ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ನೆರಳಲ್ಲಿ ಡ್ರೈ ಮಾಡಿಕೊಂಡು ಇದರಿಂದ ನಾವು ಇದು ಆಯಿಲನ್ನು ಶೋಧಿಸ್ಕೋಬೇಕು. ನೋಡಿ ಇವಾಗ ಯಾವ ರೀತಿ ಶೋಧಿಸ್ತೀನಿ ಅಂತ. ಇವಾಗ ನೋಡಿ ಇದು ಫುಲ್ ಡ್ರೈ ಆಗಿದೆ, ಇವಾಗ ತಣ್ಣಗೂ ಕೂಡ ಆಗಿದೆ. ಇದು ಈ ಥರ ಶೋಧಿಸ್ಕೋತೀನಿ. ಇವಾಗ ಒಂದು ಚೂರು ಕೂಡ ಇದು ಆಯಿಲಲ್ಲಿ ಏನೂ ಡಸ್ಟ್ ಆಗಲಿ, ಆಮೇಲೆ ಅದರಿಂದ ಚಿಕ್ಕ ಚಿಕ್ಕ ಕಣಗಳಿರುತ್ತಲ್ಲ, ಇದು ಯಾವುದು ಕೂಡ ಅದರಲ್ಲಿ ಯಾವುದು ಉಳಿಕೊಳ್ಬಾರ್ದು. ಹಾಗಾಗಿ ಫುಲ್ ಕ್ಲಿಯರಾಗಿ ನಾನು ಶೋಧಿಸ್ಕೋತೀನಿ. ಅಂದರೆ ಅದರಲ್ಲಿ ಒಂದು ಚೂರು ಯಾವುದೇ ಒಂದು ಡಸ್ಟ್ಗಳನ್ನು ಬರಬಾರ್ದು ಅಂತ. ನೋಡಿ ಈ ಥರ ಕಾಣುತ್ತೆ ಇವಾಗ ಶೋಧಿಸ್ಕೊಂಡಿದ್ದು. ನಂತರ ಬಟ್ಟೆಯಿಂದ 1-2 ಟೈಮ್ ಆದರೂ ಬಟ್ಟೆಯಿಂದ ನಾವು ಶೋಧಿಸ್ಕೋಬೇಕು. ನೋಡಿ ಇದು ಶೋಧಿಸ್ಕೊಂಡಿದ್ದು ಇದು ಯಾವ ಥರ ಸಾಣಿಗೆಯಲ್ಲಿ ಉಳ್ಕೊಂತು ಅಂತ. ನಂತರ ಇವಾಗ ನೋಡಿ ಇದು ಆಯಿಲ್ ಇದು ಎಷ್ಟು ಪ್ಯೂವರ್ ಆಗಿದೆ. ಇದು ಅದು ಕೂಡ ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಇದೇ ಥರ ಬಿಟ್ಟರೆ ಡ್ರಾಪ್ ಕೂಡ ಬರುತ್ತೆ. ಇದು ಸ್ವಲ್ಪ ಇದೇ ಥರ ಬಿಡೋಣಲ್ಲ, ಅದರಲ್ಲಿ ಆಯಿಲ್ ಕೂಡ ಉಳ್ಕೋಬಾರ್ದು, ಅದು ಸಿಪ್ಪೆಯಲ್ಲಿ ಆಯಿಲ್ ಉಳಿಬಾರ್ದು ಅಂತ. ಇವಾಗ ನೋಡಿ ಹೂವು ವಿಟಮಿನ್ಗಳನ್ನು ನಾನು ಎಷ್ಟು ತೊಗೊಂಡಿದ್ದೀನಿ, 3 ತೊಗೊಂಡಿದ್ದೀನಿ. ಈ 3ಅನ್ನು ನಾವು ಕಟ್ ಮಾಡಿ ಇದರಲ್ಲಿ ಹಾಕೋಬೇಕು. ಶೋಧಿಸ್ಕೊಳ್ಳೋದ ನಂತರ ಹಾಕೋಬೇಕು. ಶೋಧಿಸೋಕ್ಕಿಂತ ಮುಂಚೆ ಇದನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿಕೊಂಡು ಇದರಲ್ಲಿ ನಾವು ಇದನ್ನು ಡ್ರಾಪಲ್ಲಿ ಬಿಡೋಣ. ನೋಡಿ ಕಾಣಿಸ್ತಿರ್ಬೇಕಿದು. ಆಮೇಲೆ ಇದು ಮಿಕ್ಸ್ ಮಾಡ್ಕೊಬೇಕು. ನಾನು ಎಷ್ಟು ಹಾಕ್ತಾಯಿದ್ದೀನಿ ಅಂದರೆ 3 ಶೀಟ್ಸ್ಗಳನ್ನು ಹಾಕ್ತಾಯಿದ್ದೀನಿ. ಇದು ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಇದು ನೋಡಿ ಈ ಥರ ಇದು ಹಾಕ್ಕೊಂಡು ಫುಲ್ ಇದನ್ನು ಮಿಕ್ಸ್ ಮಾಡಿ ಹಾಕೋಣ. ನೋಡಿ ಇದು ಇವಾಗ ಇದನ್ನು ಓವರ್ ನೈಟ್ ಅಪ್ಲೈ ಮಾಡ್ಕೋಬೇಕು. ಅಂದರೆ ಒಂದು 20 ಮಿನಿಟ್ಸ್ ಅಂದರೂ ಬೇಡ, ಡಸ್ಟ್ ಕೂಡ ಆಯಿತು. ಡೇಯಲ್ಲಿ ಹಚ್ಕೊಂಡ್ರೆ ಇದು ಫುಲ್ ಡಸ್ಟ್ ಕೂಡ ಆಗುತ್ತೆ. ಹಾಗಾಗಿ ಡೇಯಲ್ಲಿ ಬೇಡ, ಓವರ್ ನೈಟಲ್ಲಿ ಹಚ್ಕೊಂಡ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಬಿಸಿ ನೀರಿಂದ ತೊಳಿಬೇಡಿ, ತಣ್ಣೀರಿಂದ ತೊಳ್ಕೊಂಡು ಸ್ವಲ್ಪ ನಾವು ಮುಖವನ್ನು ಫುಲ್ ಸ್ಕ್ರಬ್ ಮಾಡ್ಕೋಬೇಕಿದು. ಅಂದರೆ ಮಾಡ್ಕೊಂಡು ತಣ್ಣೀರಿಂದ ತೊಳೆದ್ರೆ ಇದು ನಿಮಗೆ ಒಂದು 3-4 ಡೇಯಲ್ಲಿ ರಿಸಲ್ಟ್ ಕೊಡುತ್ತೆ. ನೋಡಿ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಡಬೇಕು. ಆಮೇಲೆ ನೀವು ಇದು ಒಂದು ಮಂತ್ವರೆಗೂ ಕೂಡ ಇದನ್ನು ಬಳಸ್ಬೋದು. ನಂತರ ನೀವು ಬೇಕಾದಾಗೆ ಒಂದೊಂದು ವೀಕಲ್ಲಿ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ಆಯಿತು, ಒಂದು ಆಯಿಲ್ ಕೂಡ ರೆಡಿ ಆಯಿತು. ಇದರಲ್ಲಿ ಇನ್ನೊಂದು ರೀತಿಯಾಗಿ ಮಾಡೋಣ, ಇನ್ನೊಂದು ಸಲ ಹಾಕಿ ತೋರಿಸ್ತೀನಿ. ಇವಾಗ ನಾನು ಫಿಲ್ಟರ್ ಮಾಡಿರುವಂಥ ಅಂದರೆ ಶೋಧಿಸ್ಕೊಂಡಿರುವಂಥ ಆಯಿಲಲ್ಲಿ ಮತ್ತೆ ನಾನು ಸ್ವಲ್ಪ ಏನು ಮಾಡ್ತಿದ್ದೀನಿ, ಆರೆಂಜ್ ಸಿಪ್ಪೆಗಳನ್ನು ಹಾಕ್ತಾಯಿದ್ದೀನಿ. ಅಂದರೆ ಆರೆಂಜ್ ಸಿಪ್ಪೆಗಳನ್ನು ಹಾಕಿ ಸ್ವಲ್ಪ ಇದು ಮಾಡಿದ್ರೆ ಆರೆಂಜಲ್ಲಿ ಫುಲ್ ಶೈನ್ ಇರುತ್ತಲ್ವ ಆಯಿಲಲ್ಲಿ. ಹಾಗಾಗಿ ಇದು ಆರೆಂಜ್ ಸಿಪ್ಪೆಗಳನ್ನು ಹಾಕಿ ಸ್ವಲ್ಪ ಕುದಿಸ್ಕೊತೀನಿ. ಸ್ವಲ್ಪ ನೀವೇ ನೋಡಿ ಯಾವ ಥರ ಆಗುತ್ತೆ ಅಂತ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಗ್ಯಾಸನ್ನು. ನೋಡಿ ಈ ಥರ ಅಂದರೆ ಆರೆಂಜಲ್ಲಿರುವಂತಹ ಆಯಿಲ್ ಕೂಡ ಈ ಆಯಿಲಲ್ಲಿ ಬಿಟ್ಕೋಬೇಕಿದು. ಬಿಟ್ಕೊಂಡ ತಕ್ಷಣ ಇನ್ನೂ ಕೂಡ ಸ್ಕಿನ್ ಏನಾಗುತ್ತೆ, ಫುಲ್ ಶೈನ್ ಆಗುತ್ತೆ. ಆಮೇಲೆ ಆರೆಂಜ್ ಥರ ಕಲರ್ ಕೂಡ ಬರುತ್ತೆ. ಆಮೇಲೆ ಸ್ಕಿನ್ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಇದು ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ ಈ ಥರ ಅಂದರೆ ಬಬಲ್ಸ್ಗಳನ್ನು ಬಂದೇ ಬರುತ್ತೆ. ಇದು ಕಂಪಲ್ಸರಿ. ಇದು ಸ್ವಲ್ಪ ಆರೆಂಜ್ ಸಿಪ್ಪೆಯಲ್ಲಿರುವಂತಹ ಆಯಿಲನ್ನು ಫುಲ್ ಬಿಟ್ಕೋಬೇಕಿದು. ಬಿಟ್ಕೊಂಡ ತಕ್ಷಣ ಇನ್ನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು. ಆಮೇಲೆ ನಾನು ಮೊದಲು ಬೀಟ್ರೂಟು ಕ್ಯಾರೆಟು ಹಾಕಿದ್ನಲ್ಲ, ಹಾಕಿದಾದ ತಕ್ಷಣ ನೀವು ಶೋಧಿಸ್ಕೊಂಡು ಸ್ವಲ್ಪ ಮತ್ತು ಆರೆಂಜ್ ಸಿಪ್ಪೆಗಳಲ್ಲಿ, ಅಂದರೆ ನಾವು ಆರೆಂಜ್ ತಿಂದ್ಕೊಂಡಿರ್ತೀವಿ, ಸಿಪ್ಪೆಗಳನ್ನು ಎಸೆದ್ಬಿಡ್ತೀವಿ. ಆ ಸಿಪ್ಪೆನ ಎಸೆಯೋದಕ್ಕಿಂತ ಮುಂಚೆ ನಾವು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಫುಲ್ ಇದು ಏನಾಗಬೇಕು, ಆಯಿಲನ್ನು ಇದು ಬಬಲ್ಸ್ ಬರೋದನ್ನು ನಿಲ್ಬೇಕಿದು. ಅಂದರೆ ಇದು ಆರೆಂಜ್ ಸಿಪ್ಪೆಯಲ್ಲಿರುವಂತಹ ಎಲ್ಲ ಆಯಿಲನ್ನು ಬಿಟ್ಕೋಬೇಕಿದು. ನೋಡಿ ಈ ಥರ ಗುಳೆಗಳು ಬರುತ್ತೆ. ಇದು ತುಂಬಾ ಚೆನ್ನಾಗಾಗುತ್ತೆ. ಇದು ಸ್ಕಿನ್ ಕೂಡ ಅಷ್ಟೇ ಇದು ಆಗುತ್ತೆ ಇದು. ಹಾಗಾಗಿ ನೀವು ಆಯಿಲಲ್ಲಿ ಈ ಥರ ಶೋಧಿಸ್ಕೊಂಡಿರುವಂಥ ಆಯಿಲಲ್ಲಿ ಈ ಥರ ಸಿಪ್ಪೆಗಳನ್ನು ಹಾಕಿ ಮತ್ತು ನೀವು ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಿಪ್ಪೆಯಲ್ಲಿರುವಂಥ ಆಯಿಲನ್ನು ಬಿಟ್ಕೊಂಡು ಫುಲ್ ಶೈನ್ ಆಗುತ್ತೆ. ಆಮೇಲೆ ಕಲರ್ ಕೂಡ ಬರುತ್ತೆ. ಆಮೇಲೆ ಸ್ಕಿನ್ ಸಾಫ್ಟ್ ಆಗುತ್ತೆ. ನೋಡಿ ಈ ಥರ ಆಗುತ್ತೆ ಇದು. ಅಂದರೆ ಇದು ನೀವು ಸಿಪ್ಪೆಯನ್ನು ತೊಗೊಂಡ ತಕ್ಷಣ ಇದು ಆರೆಂಜ್ ಸಿಪ್ಪೆಯನ್ನು ತೊಗೊಂಡಾಗ ನೋಡಿ ಈ ಥರ ನಿಮಗೆ ಕಾಣಿಸ್ತಿರ್ಬೇಕಿದು ಆಯಿಲು.
ಇಲ್ಲಿ ನೋಡಿ ನನ್ನ ಕೈಗಳಿಗೆ ಹತ್ತಲ್ಲ ಈ ಥರ ಆಯಿಲನ್ನು ಏನು ಮಾಡುತ್ತೆ ಈ ಕೊಬ್ಬರಿ ಎಣ್ಣೆಯಲ್ಲೇ ಬಿಟ್ಟು ಬಿಡುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ನೀವು ಮನೆಯಲ್ಲಿ ತಿಂದಿರುವಂಥ ಆರೆಂಜನ್ನು ಎಸಕ್ಕೆ ಹೋಗಬೇಡಿ. ಈ ಥರ ಮಾಡೋಕ್ಕಾಗದೇ ಇದ್ದರೂ ಸಿಪ್ಪೆಯನ್ನು ನೀವು ಸ್ಕಿನ್ಗೆ ಅಪ್ಲೈ ಮಾಡಿ. ಅಂದರೆ ಈ ಥರ ಸಿಪ್ಪೆಯಲ್ಲಿರುವಂಥ ಆಯಿಲನ್ನು ಈ ಥರ ಹಿಂಗೆ ಹಿಂಡಿಸ್ಕೊಂಡು ಹಿಂಗೆ ನೀವು ಸ್ಕಿನ್ಗೆ ಅಪ್ಲೈ ಮಾಡಿದ್ರೆ ತುಂಬಾ ಸಾಫ್ಟ್ ಆಗುತ್ತೆ, ಚೆನ್ನಾಗಾಗುತ್ತೆ, ಶೈನ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ತುಂಬಾ ಬೇಯಬೇಕು, ಆಮೇಲೆ ಬಬಲ್ಸ್ ಬರೋದನ್ನು ನಿಲ್ಲಬೇಕು. ಈ ಥರ ಆಗುತ್ತೆ ಇದು ನೋಡಿ. ಇವಾಗ ಬಬಲ್ಸ್ ಬರೋದನ್ನು ಸ್ವಲ್ಪ ನಿಂತು ಆರೆಂಜ್ ಸಿಪ್ಪೆ ಕಲರ್ ಕೂಡ ತುಂಬಾ ಚೇಂಜ್ ಆಗಿದೆ. ಅಲ್ಲಿರುವಂತಹ ಆಯಿಲ್ ಕೂಡ ತುಂಬಾ ಚೇಂಜ್ ಆಗಿದೆ, ನಿಮ್ಗೆ ಅನಿಸ್ತಿರಬೇಕು. ಅದು ಸಿಪ್ಪೆಗಳು ಇವಾಗ ಏನಾಗ್ಬಿಡುತ್ತೆ ಅಂದರೆ ತುಂಬಾ ಕಟಿಯಾಗಿಬಿಡುತ್ತೆ, ಅಂದರೆ ಆಯಿಲಲ್ಲಿ ಬೆಂದು ಇದು ಕಟಿಯಾಗಿಬಿಡುತ್ತೆ. ಆವಾಗ ಇದು ನಾವು ಏನು ಮಾಡಬೇಕು, ತಣ್ಣಗಾಗೋವರೆಗೂ ಇಟ್ಟು ಆಮೇಲೆ ಶೋಧಿಸ್ಕೋಬೇಕು. ಶೋಧಿಸ್ಕೊಂಡ ತಕ್ಷಣ ಶೋಧಿಸಿ ಆಮೇಲೆ ನಾವು ಒಂದು ಏರ್ ಕಂಟೈನರ್ ಈ ಥರ ಬಾಟಲಲ್ಲಿ ಹಾಕಿ ಇಡಬೇಕು. ಒಂದು ಮಂತ್ವರೆಗೂ, ಒಂದು ತಿಂಗಳವರೆಗೂ, ಆಮೇಲೆ 1.5 ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿ ಇವಾಗ ಇದು ಯಾವ ಥರ ಆಯಿತು ಸಿಪ್ಪೆಗಳು ಅಂತ. ಸಿಪ್ಪೆಯಲ್ಲಿರುವಂತಹ ಫುಲ್ ಆರೆಂಜ್ ಆಯಿಲನ್ನು ಫುಲ್ ಬಿಡುತ್ತೆ ಇದು. ನೋಡಿ ಇದು ಫುಲ್ ಕಲರು ಚೇಂಜ್ ಐತಿ, ಇದು ಬ್ರೌನಲ್ಲಿ ಬಂತು ಇದು ಫುಲ್. ನೋಡಿ ಕಲರ್ ಮೊದಲು ಯಾವ ಥರ ಕಲರ್ ಇತ್ತು, ಇವಾಗ ಯಾವ ಥರ ಕಲರ್ ಬಂದಿದೆ ಅಂತ ನಿಮಗೆ ವಿಡಿಯೋದಲ್ಲಿ ಆರಾಮಾಗಿ ಗೊತ್ತಾಗುತ್ತೆ. ನೋಡಿ ಮೊದಲು ಈ ಥರ ಕಲರ್ ಇದ್ದದನ್ನು ಇವಾಗ ಯಾವ ಕಲರ್ ಬಂದಿದೆ ಅಂತ. ಫುಲ್ ಘಮ ಕೂಡ ಬರುತ್ತೆ ಇದು, ಫುಲ್ ಆರೆಂಜ್ ಘಮ. ಆಯಿಲ್ ಬೇಯುವಾಗ ಆರೆಂಜ್ ಘಮ ಕೂಡ ಫುಲ್ ಚೆನ್ನಾಗೇ ಬರುತ್ತೆ ಇದು. ನೋಡಿ ಇದು ಇವಾಗ ಫುಲ್ ಬ್ಲ್ಯಾಕ್ ಮಾಡೋದು ಬೇಡ, ಇಷ್ಟೇ ಇಲ್ಲ. ನಾವು ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಆಯಿಲನ್ನು ತಣ್ಣಗಾದ್ಮೇಲೆ ನಾವು ಅದನ್ನು ಶೋಧಿಸ್ಕೊಂಡು ಏರ್ ಕಂಟೈನರ್ ಬಾಟಲಲ್ಲಿ ಹಾಕಿದರೆ ತುಂಬಾ ಚೆನ್ನಾಗುತ್ತೆ ಇದು. ನೋಡಿ ಯಾವ ಥರ ಆಯಿತು. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಅಂದರೂ ಕೂಡ ಎಣ್ಣೆ ಬೇಯ್ತಾನೆ ಇದೆ ಇದು. ನೋಡಿ ನಾವು ಸ್ವಲ್ಪ ಮುಂಚಿತವಾಗಿಯೇ ಗ್ಯಾಸ್ ಆಫ್ ಮಾಡಬೇಕು. ಇದು ಫುಲ್ ಬ್ರೌನ್ ಕಲರ್ ಬಂದಾದಮೇಲೆ ನಾವು ಆಫ್ ಮಾಡೋಕ್ಕೆ ಹೋದರೆ ಇನ್ನೂ ಬ್ರೌನ್ ಆಗಿ ಎಣ್ಣೆ ಕಪ್ ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಇದು ತಕ್ಷಣವೇ, ಅಂದರೆ ಈ ಥರ ಕಲರ್ ಬಂದ ತಕ್ಷಣವೇ ಆಫ್ ಮಾಡಿದರೆ ಮತ್ತೆ ನೋಡಿ ಇವಾಗ ತಾನೇ ಎಷ್ಟೊಂದು ಕುಯ್ತಾ ಇದೆ ಅದು ನಿಮಗೆ ಕಾಣಿಸ್ತಿರ್ಬೇಕು. ಇವಾಗ ನೋಡಿ ಇದಾದಮೇಲೆ ನಾವು ಶೋಧಿಸ್ಕೊಂಡಾದ್ಮೇಲೆ ಇವಾಗ ಮುಖಕ್ಕೆ ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ, ಡಿಫ್ರೆನ್ಸ್ ಎಷ್ಟಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಆಯಿಲನ್ನು ಹೇಗೆ ಅಪ್ಲೈ ಮಾಡೋದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ನೋಡಿ ಇದು ಏರ್ ಟೈಟ್ ಕಂಟೈನರಲ್ಲಿ ನಾನು ಹಾಕಿದ್ದೀನಿ. ಇದನ್ನು ನಾವು ಫುಲ್ ನೈಟ್, ಅಂದರೆ ಓವರ್ ನೈಟನ್ನು ನಾವು ಅಪ್ಲೈ ಮಾಡಬೇಕು. ನೋಡಿ ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ಇದು ಖುಷ್ಬು ಮ್ಯಾಮನ್ ಕೂಡ ಇದು ಯೂಸ್ ಮಾಡ್ತಾರೆ. ಅವರು ಆಯಿಲ್ ಮಾಡಿಕೊಂಡು ಈ ಥರ ಫೇಸ್ ಪ್ಯಾಕನ್ನು ಹಾಕ್ತಿರ್ತಾರೆ. ಅವ್ರದ್ದೇ ಇದು, ಅಂದರೆ ಅವ್ರು ಉಪಯೋಗಿಸುವಂಥ ಆಯಿಲೇ ನಾವು ಇವಾಗ ಮಾಡಿ ತೋರಿಸೋದು. ಇದಕ್ಕೆ ನಾವು ಖುಷ್ಬು ಆಯಿಲ್ ಅಂತಲೇ ಹೇಳ್ತೀವಿ, ಯಾಕಂದರೆ ಖುಷ್ಬು ಮ್ಯಾಮ್ ಅವರು ಯೂಸ್ ಮಾಡುವಂತಹ ಆಯಿಲ್ ಇದು. ನೋಡಿ ಈ ಥರ ಕತ್ತಿಗೆ ಕೂಡ ಅಪ್ಲೈ ಮಾಡಬೇಕು ನೀವು. ನೋಡಿ ಆಯಿಲ್ ಹಾಕಿದ ತಕ್ಷಣವೇ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗುತ್ತೆ. ನಾನಿವಾಗ ಇದು ಇವಾಗಿನ ಮಾಡಿ ಅಪ್ಲೈ ಮಾಡಿ ತೋರಿಸ್ತಾ ಇಲ್ಲ ನನಗೆ. ಇದು ನಾನು 1 ವೀಕಿಂದನೇ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಈಗ ಅಪ್ಲೈ ಮಾಡಾಯಿತು. ಇವಾಗ ನಾವು ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂತಂದರೆ ಫುಲ್ ಸ್ಕಿನ್ ಟೈಟ್ ಆಗಬೇಕು ಅಂದರೆ ನಾವು ಮೇಲಿಂದಲೇ ಹಿಂಗೆ ಕೆಳಗಿಂದ ಮೇಲೆ ಈ ಸ್ಕಿನ್ನನ್ನು ಮಾಡ್ಕೋಬೇಕು. ನೋಡಿ ಈ ಥರ ನಮಗೆ ಬೇಡವಾದ ಹೇರ್ಸ್ಗಳನ್ನು ಕೂಡ ರಿಮೂವ್ ಮಾಡುತ್ತೆ ಇದು. ನೋಡಿ ನಾನು ಇಲ್ಲಿ ಸ್ವಲ್ಪ ಕೈಗೆ ಆಯಿಲ್ ಬಂದ ತಕ್ಷಣ ಕೈಯಲ್ಲಿ ಕೂಡ ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡಿ. ಈ ಥರ ಅಪ್ಲೈ ಮಾಡಬೇಕಿದು. ನೀವು ಒಂದು 10 ರಿಂದ 20 ನಿಮಿಷ ಅಂತ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂತಂದರೆ ನಮಗೆ ಫುಲ್ ಕವರ್ ಆಗಬೇಕು, ನಮ್ಮ ಸ್ಕಿನ್ ಬ್ರೈಟ್ ಆಗಬೇಕು, ಶೈನ್ ಆಗಬೇಕು ಅಂತಂದರೆ ನೋಡಿ ಇವಾಗ ಸ್ಕಿನ್ ಯಾವ ಥರ ಶೈನ್ ಅನಿಸುತ್ತೆ ಅಂತ ನಿಮಗೆ ಕಾಣ್ತಿರ್ಬೇಕು. ನೋಡಿ ಇದು ಫುಲ್ ಓವರ್ ನೈಟ್ ನೀವು ಅಪ್ಲೈ ಮಾಡಬೇಕು, ಯಾಕಂತಂದರೆ ಓವರ್ ನೈಟ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಫುಲ್ ಸ್ಕಿನ್ ಸಾಫ್ಟ್ ಕೂಡ ಆಗುತ್ತೆ, ಆಮೇಲೆ ಶೈನ್ ಕೂಡ ಬರುತ್ತೆ. ಆಮೇಲೆ ಡೇ ಟೈಮಲ್ಲಿ ಹಚ್ಚಿದ್ರೆ ಏನಾಗುತ್ತೆ ಅಂತಂದರೆ ಫುಲ್ ಡಸ್ಟ್ ಕೊಂಡು ಸಾಧ್ಯತೆ ಇರುತ್ತೆ. ಹಾಗಾಗಿ ಡೇಲಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನೋಡಿ ಸ್ಕಿನ್ ಯಾವ ಥರ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗ್ಬೋದು. ಇದು ಆರೆಂಜಿಂದ ಫುಲ್ ಸ್ಕಿನ್ ಏನಾಗ್ಬಿಡುತ್ತೆ, ಶೈನ್ ಬರುತ್ತೆ ಫುಲ್ ಸ್ಕಿನ್ನಲ್ಲಿ. ನಿಮಗೆ ಬೇಡವಾದ ಹೇರ್ಸ್ಗಳನ್ನು ಕೂಡ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ನೋಡಿ ಸ್ಕಿನ್ ಯಾವ ಥರ ಆಗುತ್ತೆ ಅಂತ ನೋಡಿ ಗೊತ್ತಾಗ್ಬೋದು ನಿಮ್ಗೆ ಈಗಾಗಲೇ. ನೋಡಿದ್ದು ಆಮೇಲೆ ಕಣ್ಣ ಸುತ್ತಲೂ ಏನು ಕಪ್ ಕಟ್ಕೊಂಡಿರುತ್ತಲ್ಲ ಅದು ಕೂಡ ಹೋಗ್ಬಿಡುತ್ತೆ. ಇದು ಕಣ್ಣಲ್ಲಿ ಸುತ್ತಲೂ ಕಪ್ ಕಟ್ಕೊಂಡಿರೋದು ಕೂಡ ಹೋಗ್ಬಿಡುತ್ತೆ. ಆಮೇಲೆ ಒಂದೇ ಲೆವೆಲ್ ಆಗಿ ಸ್ಕಿನ್ನನ್ನು ಕಾಣುತ್ತೆ.
ನೀವು ಇದನ್ನು ಬರೀ 4 ಡೇಸಲ್ಲಿನೇ ನೀವು ಇದನ್ನು ರಿಸಲ್ಟನ್ನು ಕಂಡುಹಿಡಿತೀರಾ. ಯಾಕಂದರೆ ನಾನು ಇವಾಗ ಒಂದು ವೀಕಿಂದಲೇ ಹಚ್ತಾ ಇದ್ದೀನಿ. ಇವಾಗ ನೋಡಿ ನನ್ನ ಸ್ಕಿನ್ ಯಾವ ಥರ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬೋದು. ನನ್ನ ಸ್ಕಿನ್ ಮೊದಲನೇ ಬೇರೆ ಥರ ಇತ್ತು, ಇವಾಗ ಇದು ಅಪ್ಲೈ ಮಾಡಿದ ತಕ್ಷಣವೇ ಬೇರೆ ಥರ ಆಗಿದೆ. ಇದು ನಿಮಗೆ ಬೇಕು ಅಂತಂದರೆ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತೋರಿಸಿ, ಕಮೆಂಟನ್ನು ಮಾಡಿ. ನಾನು ನಿಮಗೆ ಇದನ್ನು ಹೋಮ್ ಡೆಲಿವರಿ ಕೂಡ ಕೊಡ್ತೀನಿ. ಆಮೇಲೆ ನಿಮಗೆ ಬೇಕಾದಲ್ಲಿ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಇದು ಅಂದರೆ ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು, ಬಟ್ ಮಾಡೋಕ್ಕಾಗದೇ ಇದ್ದಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಮಾಡಿ ನಿಮಗೆ ಹೋಮ್ ಡೆಲಿವರಿಯನ್ನು ಕೊಡ್ತೀನಿ. ನೋಡಿ ಸ್ಕಿನ್ ಯಾವ ಥರ ಎಷ್ಟು ನೈಸಾಗಿ ಕಾಣುತ್ತೆ, ತುಂಬಾ ಸಾಫ್ಟ್ ಆಗುತ್ತೆ ಇದು ಸ್ಕಿನ್. ನೋಡಿ ತುಂಬಾ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗುತ್ತೆ ಸ್ಕಿನ್ ಇದು. ಸ್ವಲ್ಪ 10 ರಿಂದ 20 ನಿಮಿಷ ಈ ಥರ ಮಸಾಜನ್ನು ಮಾಡಬೇಕು. ಮಾಡಿದ ತಕ್ಷಣ ನೀವು ಓವರ್ನೈಟ್ ಬಿಡಬೇಕಿದು. ಇದನ್ನು ನಾನು ಓವರ್ನೈಟ್ ಬಿಟ್ಟಾದಮೇಲೆ ನಾನು ನಿಮಗೆ ಮುಖವನ್ನು ವಾಶ್ ಮಾಡಿಕೊಂಡು ತೋರಿಸ್ತೀನಿ ಹೇಗಾಗುತ್ತೆ ಅಂತ. ನೀವೇ ನೋಡಿ ಇವಾಗ ನನ್ನ ಮುಖ ಹೇಗಾಗಿದೆ ಅಂತ. ನಾನು ಫುಲ್ ಓವರ್ನೈಟ್ ಬಿಟ್ಟಿದ್ದೆ. ಓವರ್ನೈಟ್ ಬಿಟ್ಟಾದಮೇಲೆ ಈ ಥರ ವಾಶ್ ಮಾಡಿದ್ದೀನಿ. ವಾಶ್ ಮಾಡಬೇಕಂದ್ರೆ ನೀವು ಬಿಸಿ ನೀರಿನಿಂದ ವಾಶ್ ಮಾಡೋಕ್ಕೆ ಹೋಗಬೇಡಿ, ತಣ್ಣೀರಿಂದನೇ ವಾಶ್ ಮಾಡಿ. ಹಾಗಾಗಿ ಬಿಸಿ ನೀರಿನಿಂದ ಮಾಡಿದ್ರೆ ಆಯಿಲ್ಗೂ ಆಮೇಲೆ ಬಿಸಿ ನೀರಿಗೂ ತುಂಬಾ ವ್ಯತ್ಯಾಸ ಆಗುತ್ತೆ. ಆಮೇಲೆ ಡಾರ್ಕ್ ಆಗುತ್ತೆ. ಆಮೇಲೆ ರೆಡ್ ಸ್ಪಾನ್ಸಸ್ಸನ್ನು ಕಾಣುತ್ತೆ. ಹಾಗಾಗಿ ನೀವು ರೆಡ್ ಆಗಿ ಕಾಣೋದು ಬೇಡ. ನೋಡಿ ಇವಾಗ ಈ ಥರ ಆಗಿದೆ ಸ್ಕಿನ್ನು. ಮುಖ ಒರೆಸ್ಬೇಕಂದ್ರೆ ನೀವು ತಿಕ್ಕಾಗಿ ಈ ಥರ ಒರೆಸೋಕ್ಕೆ ಹೋಗಬೇಡಿ. ನೋಡಿ ಸ್ವಲ್ಪ ವಿಡಿಯೋ ಮಾಡೋ ಪ್ಲೇಸಸ್ ಕರೆಕ್ಟಾಗಿಲ್ಲ, ಹಾಗಾಗಿ ಈ ಥರ ಕಾಣಿಸ್ತಿರ್ಬೋದು. ನೋಡಿ ಇವಾಗ ನೋಡಿ ಸ್ಕಿನ್ ಯಾವ ಥರ ಕಾಣುತ್ತೆ ಅಂತ. ನೋಡಿ ಇವಾಗ ಸ್ಕಿನ್ ಒಂಥರ ಬೇರೆನೇ ಅನಿಸುತ್ತಲ್ವ ಇವಾಗ. ನೋಡಿ ಯಾವ ಥರ ಆಗಿದೆ ಅಂತ. ನೋಡಿ ಈ ಥರ ನೀವು ಕೂಡ ಇದನ್ನು ಆಯಿಲ್ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಆಯಿಲನ್ನು ನಾನು ರೆಡಿ ಮಾಡಿ ನಿಮಗೆ ಹೋಮ್ ಡೆಲಿವರಿಯನ್ನು ಕೊಡ್ತೇನೆ. ಹಾಗಾಗಿ ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.